ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋಲಿ ಏನಪ್ಪ ಹೇಳ್ಕೊಡಕ್ಕೆ ಬಂದಿದ್ದೀನಿ ಅಂತಂದರೆ ನಮ್ಮ ಡ್ಯೂಕ್ 390 ಜೆನ್ 3ಯಲ್ಲಿ ನ್ಯಾವಿಗೇಷನ್ ಫ್ಯೂಚರ್ ಇದೆ. ಆ ನ್ಯಾವಿಗೇಷನ್ ಫ್ಯೂಚರ್ನ ನಮ್ಮ ಫೋನಿಂದ ಯಾವ ಥರ ಕನೆಕ್ಟ್ ಮಾಡೋದು ವಿತ್ ಬ್ಲೂಟೂತಿಂದ, ಹಾಗೆ ಯಾವ ಥರ ವರ್ಕ್ ಆಗುತ್ತೆ, ಏನೇನು ಯೂಸ್ ಆಗುತ್ತೆ ಅಂತ ಎಲ್ಲ ಹೇಳ್ಕೊಡ್ತೀನಿ. ಯಾವ ಥರ ಕನೆಕ್ಟ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ನಿಮ್ಮ ಗಾಡೀಲಿ ಸೆಟ್ಟಿಂಗ್ ಆಪ್ಷನ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಆಪ್ಷನಲ್ಲಿ ಫೋರ್ತ್ ಆಪ್ಷನ್ನು ಕನೆಕ್ಟಿವಿಟಿ ಇರುತ್ತೆ. ಆ ಆಪ್ಷನ್ ಓಪನ್ ಮಾಡಿಕೊಂಡು ಅದಾದಮೇಲೆ ಫೋನ್ ಪೇರಿಂಗಲ್ಲಿ ಬರಬೇಕು. ಫೋನ್ ಪೇರಿಂಗಲ್ಲಿ ಬಂದು ಈ ಬಟನ್ನ ಕ್ಲಿಕ್ ಮಾಡಬೇಕು. ಅದು ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ ನಾನು ಕನೆಕ್ಟ್ ಮಾಡ್ತಾ ಇರೋ ಫೋನ್ ಬಂದ್ಬಿಟ್ಟು ಪೋಕೋ F5. ಈ ಫೋನ್ ನೇಮು ಇಲ್ಲಿ ತೋರಿಸ್ತಾ ಇದೆ. ಅದೇ ರೀತಿ ಮತ್ತೆ ಈ ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ಅದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ನಿಮ್ಮ ಫೋನ್ಗೆ ಒಂದು ಕೋಡ್ ಬರುತ್ತೆ. ಈ ಕೋಡು ಮತ್ತು ಈ ಕೋಡು ಸೇಮ್ ಇರುತ್ತೆ. ಮತ್ತು ಇದೇ ಬಟನ್ನ ಕ್ಲಿಕ್ ಮಾಡಿಕೊಂಡು ಫೋನಲ್ಲಿ ಪೇರ್ ಅಂತ ಕೊಡಬೇಕು. ಇಷ್ಟು ಕೊಟ್ಟರೆ ಮುಗೀತು, ನಿಮ್ಮ ಗಾಡಿಗೆ ಫೋನು ಕನೆಕ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಹೆಂಗೆ ಬರುತ್ತೆ, ಅದಾದಮೇಲೆ ಗ್ರೀನ್ ಬರುತ್ತೆ. ಗ್ರೀನ್ ಬಂತು ಅಂದರೆ ಕನೆಕ್ಟ್ ಆಯಿತು ಅಂತ ಅರ್ಥ. ಈ ಥರ ಕನೆಕ್ಟ್ ಮಾಡಿದ್ಮೇಲೆ ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರಲ್ಲಿ KTM ಕನೆಕ್ಟ್ ಅಂತ ಆ್ಯಪ್ನ ಸರ್ಚ್ ಮಾಡಿ ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿ. ಈ ಥರ ಇರುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ರಿಜಿಸ್ಟರ್ ಆಗಿ ಅಂತ ಹೇಳುತ್ತೆ. ರಿಜಿಸ್ಟರ್ ಆಗಿ ಪ್ರಾಪರಾಗಿ ಎಲ್ಲ ಇಮೇಲ್ ಅದು ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ VIN ನಂಬರ್ ಅಂತ ತೋರಿಸ್ತೈತೆ. VIN ನಂಬರ್ ಅಂದರೆ ಬೇರೆ ಯಾವುದೂ ಅಲ್ಲ, ನಿಮ್ಮ ಗಾಡಿ ಚಾಸಿಸ್ ನಂಬರ್ನೇ VIN ನಂಬರ್ ಅಂತಾರೆ. ನಾನಿಲ್ಲಿ VIN ನಂಬರ್ನ ಮೊದಲೇ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಡೈರೆಕ್ಟ್ ಪೇಸ್ಟ್ ಮಾಡ್ತೀನಿ. ಅದಾದಮೇಲೆ ಅದೇ ಆಟೋಮೆಟಿಕ್ಕಾಗಿ ಸರ್ಚ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೈತೆ ಡ್ಯೂಕ್ 390 IN ಅಂದರೆ ಇಂಡಿಯಾ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಆ್ಯಡ್ ಬೇಕಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂತ ನೋಡೋಣ. ಇವಾಗ ನಿಮ್ಮ ಬೈಕು ಈ KTM ಕನೆಕ್ಟ್ ಆ್ಯಪ್ಗೆ ಸಕ್ಸಸ್ಫುಲಿ ಆಗಿ ಕನೆಕ್ಟ್ ಆಯಿತು. ಇದಾದಮೇಲೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಇಲ್ಲಿ ಟ್ಯಾಪ್ ಟು ಕನೆಕ್ಟ್ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ ಇಲ್ಲಿ ವಾಪಸ್ಸು ಈ ಬಟನ್ನ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಆಪ್ಷನಲ್ಲಿ ಮತ್ತು ಕನೆಕ್ಟಿವಿಟಿ ಆಪ್ಷನ್ಗೆ ಬರಬೇಕು. ಕನೆಕ್ಟಿವಿಟಿ ಆಪ್ಷನ್ಗೆ ಬಂದು ಇಲ್ಲೇ ಸ್ಟೇ ಆಗಿರಬೇಕು, ನೀವು ಬ್ಯಾಕ್ ಹೋಗಬಾರ್ದು. ಅದಾದಮೇಲೆ ಇಲ್ಲಿ ನಿಮ್ಮ ಬೈಕ್ ನೇಮ್ನ ತೋರಿಸುತ್ತೆ. ಈ ಬೈಕ್ ನೇಮ್ನ ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿಕೊಂಡು ಕ್ಲಿಕ್ ಮಾಡಿ. ಅದಾದಮೇಲೆ ಕನೆಕ್ಟಿಂಗ್ ಅಂತ ತೋರಿಸ್ತಾ ಇರುತ್ತೆ. ಇವಾಗ ಬಂತು ನೋಡಿ, ಕನೆಕ್ಟ್ ಆಯಿತು. ಇವಾಗ ಕನೆಕ್ಟ್ ಆಗಿದ ತಕ್ಷಣ ನೀವು ಮತ್ತೆ ಇದೇ ಬಟನ್ನ ಕ್ಲಿಕ್ ಮಾಡಿ ಓಕೆ ಕೊಡಬೇಕು. ಓಕೆ ಕೊಟ್ಟಮೇಲೆ ಸಕ್ಸಸ್ಫುಲಿ ಕನೆಕ್ಷನ್ ಅಂತ ಇಲ್ಲಿ ಬಂದೈತೆ. ಇದಾದಮೇಲೆ ಕ್ಲೋಸ್ ಅಂತ ಕೊಟ್ಟು ಇವಾಗ ಇಲ್ಲಿ ಕೆಳಗಡೆ ನ್ಯಾವಿಗೇಷನ್ ಅಂತ ತೋರಿಸ್ತಾ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ, ಇದನ್ನು ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇದೆ, ಸ್ವಲ್ಪ ನೀವು ಎಲ್ಲ ನಿಧಾನಕ್ಕೆ ಮಾಡಿದ್ರೆ ಆಗುತ್ತೆ. ಇಲ್ಲಿ ಕೊಟ್ಟು ಮತ್ತೆ ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ಏಷ್ಯಾ ಅಂತ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಏಷ್ಯಾ ಆದಮೇಲೆ ಇಲ್ಲಿ ನಮ್ಮದು ಇಂಡಿಯಾ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಗೆ ಇಲ್ಲಿ ಫುಲ್ ಇಂಡಿಯಾ ಮ್ಯಾಪ್ ಬೇಕಂದರೆ ಎಲ್ಲನೂ ಡೌನ್ಲೋಡ್ ಮಾಡಬೇಕಾಗುತ್ತೆ. ನಾನು ಎಲ್ಲನೂ ಡೌನ್ಲೋಡ್ ಮಾಡ್ತೀನಿ. ಇದು ಡೌನ್ಲೋಡ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಮ್ಯಾಪ್ನ ಎಲ್ಲ ಡೌನ್ಲೋಡ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಇದಕ್ಕೆ ಹೋಗ್ಬೇಕಾಗಿರುತ್ತೋ ಅದನ್ನ ಕ್ಲಿಕ್ ಮಾಡಿ. ನಾನಿಲ್ಲಿ ಮೈಸೂರು ಅಂತ ಕೊಡ್ತೀನಿ. ಇಲ್ಲಿಂದ ಮೈಸೂರು ಎಷ್ಟಿದೆ, 406 ಕಿಲೋಮೀಟ್ರ್ ಇದೆ. ನಾನು ಗೆಟ್ ಡೈರೆಕ್ಷನ್ ಕೊಡ್ತೀನಿ. ಇದಾದಮೇಲೆ ಇಲ್ಲಿ ಸ್ಟಾರ್ಟ್ ಅಂತ ಬರುತ್ತೆ. ಸ್ಟಾರ್ಟ್ ಅಂತ ಕೊಟ್ಟರೆ ಮುಗೀತು, ನಿಮ್ಮ ಬೈಕಲ್ಲಿ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಈ ಮ್ಯಾಪ್ ಯೂಸ್ ಮಾಡಿಕೊಂಡೆ 400 ಕಿಲೋಮೀಟ್ರ್ಗಿಂತ ಜಾಸ್ತಿ ಹೋಗಿದ್ದೀನಿ. ನನಗೆ ಸೆಂಟ್ರಲ್ಲಿ ಒಂದು ಸಲಿನೂ ಕೈ ಕೊಡೋದಾಗಲಿ ಏನಾದರೂ ಪ್ರಾಬ್ಲಮ್ ಬರೋದಾಗಲಿ ಯಾವ ಥರನೂ ಆಗಿಲ್ಲ. ನೀವು ಇದನ್ನ ಕನೆಕ್ಟ್ ಮಾಡಿದ್ಮೇಲೆ ಈ ಥರ ಲಾಕ್ ಮಾಡಿ ಇಟ್ಕೊಂಡ್ರು ನಡೆಯುತ್ತೆ. ಪದೇ ಮೊಬೈಲ್ ನೋಡ್ಬೇಕಂತಲೇ ಇಲ್ಲ. ಇಲ್ಲಿ ನೋಡಿ ತೋರಿಸ್ತಾ ಇದೆ 400 ಮೀಟ್ರ್ ಆದಮೇಲೆ ರೈಟ್ ಹೋಗ್ಬೇಕಂತ. ನೀವು ಇದೇ ಡೈರೆಕ್ಷನ್ನ ಫಾಲೋ ಮಾಡಿದ್ರೆ ನೀವು ಆರಾಮಾಗಿ ನಿಮ್ಮ ಡೆಸ್ಟಿನೇನ ರೀಚ್ ಆಗ್ಬೋದು. ಕ್ಷಮೆ ಇರಲಿ, ಲಾಸ್ಟ್ ವಿಡಿಯೋ ತುಂಬ ಚಿಕ್ಕದಾಗಿದೆ, ಆದರೂ ತುಂಬ ಸಪೋರ್ಟ್ ಮಾಡಿ ತುಂಬಾ ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರ. ಇದು ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೋತಿದ್ದೀನಿ. ಯಾಕಂತಂದರೆ ಕನ್ನಡದಲ್ಲಿ ಯಾರೂ ಮಾಡಿಲ್ಲ. ನಾನು ಯೂಟ್ಯೂಬಲ್ಲಿ ನಾನು ಕನೆಕ್ಟ್ ಮಾಡಬೇಕಾದ್ರೆ ಸರ್ಚ್ ಮಾಡಿದ್ದೆ, ಯಾರೂ ಕನ್ನಡದಲ್ಲಿ ಮಾಡಿರಲಿಲ್ಲ. ಕನ್ನಡದಲ್ಲಿ ಮಾಡಿದ್ರೇನೋ, ಆದರೆ ನನಗೆ ಸಿಕ್ಕಿರಲಿಲ್ಲ. ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ನಾನು ಮಾಡಿದ್ದೀನಿ. ಇದೇ ರೀತಿ ವಿಡಿಯೋ ಮಾಡ್ತಾಯಿರ್ತೀನಿ, ನೀವೆಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರ್ಯಾರೆಲ್ಲ ಲೈಕ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನು ಅನಿಸುತ್ತೋ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.